Hello, dear students. Welcome to online sociology class. Myself, Sri G.D. Kadalagi, lecturer in sociology. Dear students, in last class, we discussed the characteristics of competition. Today, we will discuss the types and functions of competition. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮಗೆ ಸ್ವಾಗತ. ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು. ವಿದ್ಯಾರ್ಥಿಗಳೇ, ಈ ಮೊದಲಿನ ಅವಧಿಯಲ್ಲಿ ನಾವು ಸ್ಪರ್ಧೆಯ ಗುಣಲಕ್ಷಣಗಳ ಕುರಿತು ಚರ್ಚಿಸಿದ್ದೇವೆ. ಇವತ್ತು ಸ್ಪರ್ಧೆಯ ಪ್ರಕಾರ ಮತ್ತು ಅದರ ಕಾರ್ಯಗಳ ಕುರಿತು ಚರ್ಚಿಸೋಣ. Dear students, first we discuss the types of competition. A well-known sociologist, Bernard, mentions the broad types of competitions. The first one, social competition. People always compete to get into higher status and position. They always engage in this process, especially to get a well position in a particular society. You go through everywhere, the individual, on the basis of their ability, merit, talent and capacity, they are recognized and compete to get particular status and to get particular position. It found in every society. ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೆಯದಾಗಿ ಸ್ಪರ್ಧೆಯ ಪ್ರಕಾರಗಳನ್ನು ನೋಡುವಾಗ ಇಲ್ಲಿ ಬರ್ನಾಡರು ಸ್ಪರ್ಧೆಯ ಪ್ರಕಾರಗಳನ್ನು ಈ ಕೆಳಗಿನಂತೆ ಸೂಚಿಸಿದ್ದಾರೆ. ಮೊದಲನೇದು ಸಾಮಾಜಿಕ ಸ್ಪರ್ಧೆ ಅಂತ. ಜನರು ಯಾವಾಗಲೂ ಸಮಾಜದಲ್ಲಿ ಉನ್ನತ ಅಂತಸ್ತನ್ನು ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಸ್ಪರ್ಧೆಗಿಳಿಯುವಂಥದ್ದು ಸರ್ವೇ ಸಾಮಾನ್ಯ. ತಮಗೆ ಒಂದು ಸಮಾಜದಲ್ಲಿ ಉನ್ನತವಾದ ಅಂತಸ್ತು ಮತ್ತು ನಿರ್ದಿಷ್ಟವಾದ ಸ್ಥಾನವನ್ನು ಪಡೆದುಕೊಳ್ಳುವನ್ನುವಂಥ ಆಸೆ, ಅಭಿಲಾಷೆ ಪ್ರತಿಯೊಬ್ಬ ವ್ಯಕ್ತಿ ಸಮೂಹದಲ್ಲಿರುವುದರಿಂದ ಅವು ಆ ಸಮಾಜದಲ್ಲಿರುವಂಥ ಉನ್ನತ ಅಂತಸ್ತು ಮತ್ತು ಸ್ಥಾನವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನಿಸ್ತದೆ. ಯಾವುದೇ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತನ್ನ ಒಂದು ಸಾಮರ್ಥ್ಯ, ಆಮೇಲೆ ಅರ್ಹತೆ, ಪ್ರತಿಭೆ, ಅವನಲ್ಲಿರುವಂಥ ವಿಶಿಷ್ಟ ಗುಣಗಳ ಮೂಲಕ ತನ್ನದೇ ಆಗಿರುವಂಥ ಒಂದು ಸ್ಥಾನವನ್ನು, ಅಂತಸ್ತನ್ನು ಪಡೆದುಕೊಳ್ಳಲಿಕ್ಕೆ ಸ್ಪರ್ಧೆಗಿಳಿಯುವಂಥದ್ದು ಸರ್ವೇ ಸಾಮಾನ್ಯ. ಆ ಕಾರಣಕ್ಕಾಗಿ ಇಲ್ಲಿ ಸಾಮಾಜಿಕ ಉನ್ನತ ಅಂತಸ್ತು ಸ್ಥಾನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿಯೂ ಕೂಡ ವ್ಯಕ್ತಿ ಸಮೂಹಗಳು ಸ್ಪರ್ಧೆಗಿಳಿಯುವಂಥದ್ದನ್ನು ನಾವು ಒಂದು ರೂಪದಲ್ಲಿ ಕಾಣ್ತೀವಿ. ದೆನ್ ಸೆಕೆಂಡ್ ಒನ್, ಎಕನಾಮಿಕ್ ಕಾಂಪಿಟೇಷನ್. ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಟ್ ದಿ ಸೇಮ್ ಟೈಮ್ the most vigorous form of competition, that is the economic competition. It is witnessed in the process of production, distribution and consumption of goods. You go through every society, the people always struggle for higher standard of living, or maybe to get high jobs, to get high property, or to collect money or wealth. It is also found universally almost all in society. ಎರಡನೆಯ ಪ್ರಕಾರ ಆರ್ಥಿಕ ಸ್ಪರ್ಧೆ ಅಂತ. ಸಾಮಾಜಿಕವಾಗಿ ಹೇಗೆ ಜನ ಸ್ಪರ್ಧೆಗಿಳಿತಾರೆ, ಹಾಗೆ ಆರ್ಥಿಕವಾಗಿಯೂ ಕೂಡ ಜನರು ಸ್ಪರ್ಧೆಗಿಳಿಯುವಂಥದ್ದನ್ನು ವಿಭಿನ್ನ ರೂಪಗಳಲ್ಲಿ, ವಿಭಿನ್ನ ಸಮಯಗಳಲ್ಲಿ ಸ್ಪರ್ಧೆಗಿಳಿಯುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ
ಸರಕುಗಳ ಉತ್ಪಾದನೆ, ಹಂಚಿಕೆ ಮತ್ತು ಅನುಭೋಗಿಸುವಂಥ ಒಂದು ಪ್ರಕ್ರಿಯೆಗಳು ಸ್ಪರ್ಧೆಗೆ ಪ್ರಮುಖ ಸಾಕ್ಷಿಗಳಾಗ್ತವೆ. ಯಾವುದೇ ಸಮಾಜದಲ್ಲಿ ಜನರು ಉನ್ನತ ಜೀವನ ಮಟ್ಟದ ನಿರ್ವಹಣೆಗಾಗಿ ಹೋರಾಟಕ್ಕಿಳಿಯುವಂಥದ್ದು ಅಥವಾ ಸ್ಪರ್ಧೆಗಿಳಿಯುವಂಥದ್ದು ಸರ್ವೇ ಸಾಮಾನ್ಯ. ಆಮೇಲೆ ಯಾವುದೇ ಸಮಾಜದಲ್ಲಿ ಕೂಡ ಜನ ಉದ್ಯೋಗವನ್ನು ಗಳಿಸುವುದಕ್ಕಾಗಿ, ಉನ್ನತ ಸಂಪತ್ತನ್ನು ಸಾಧಿಸುವುದಕ್ಕೋಸ್ಕರವಾಗಿ, ಹಣ ಸಂಪತ್ತನ್ನು ಗಳಿಸುವುದಕ್ಕಾಗಿ ನಿರಂತರವಾಗಿ ಸ್ಪರ್ಧೆಯಲ್ಲಿ ತೊಡಗುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಈ ಥರ ಸಂಪತ್ತನ್ನು ಗಳಿಸುವುದಕ್ಕಾಗಿ, ಉನ್ನತ ಜೀವನ ಮಟ್ಟವನ್ನು ಪಡೆಯುವುದಕ್ಕಾಗಿ ಜನ ಪ್ರಯತ್ನಿಸ್ತಾ ಇದ್ದರೆ ಅದು ಆರ್ಥಿಕ ಸ್ಪರ್ಧೆಯಾಗಿ ಕಂಡುಬರ್ತದೆ. ದೆನ್ ಅನದರ್ ಒನ್, ಪೊಲಿಟಿಕಲ್ ಕಾಂಪಿಟೇಷನ್. ಸೊ ಹಿಯರ್ political competition is nothing but it is to get power or political power. All do we know that political parties are always engaged in competition to secure power, to get administrative power. Here it is not only in a particular society or in a particular country, it found internationally. So here political power, it is also most important instrument to identify in a society as well as to lead a society. So it is also found universally in almost all society. ಇನ್ನೊಂದು ರಾಜಕೀಯ ಸ್ಪರ್ಧೆ ಅಂತ. ಅಧಿಕಾರವನ್ನು, ಅದರಲ್ಲೂ ರಾಜಕೀಯ ಅಧಿಕಾರವನ್ನು ಪಡೆಯೋದಕ್ಕಾಗಿ ಇದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸ್ಪರ್ಧೆ. ರಾಜಕೀಯ ಪಕ್ಷಗಳು ಯಾವಾಗಲೂ ಒಂದು ಅಧಿಕಾರವನ್ನು ಪಡೆಯುವುದಕ್ಕಾಗಿ ಸ್ಪರ್ಧೆಗಿಳಿಯುವಂಥದ್ದನ್ನು ನಾವು ಕಾಣ್ತೀವಿ. ಆಡಳಿತಾತ್ಮಕ ಅಧಿಕಾರವನ್ನು ಪಡೆಯುವಂಥದ್ದು ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಒಂದು ಅಧಿಕಾರವನ್ನು, ಆಡಳಿತಾತ್ಮಕವಾಗಿರುವಂಥ ಶಕ್ತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನದಲ್ಲಿ ತೊಡಗುವಂಥದ್ದು ಸರ್ವೇ ಸಾಮಾನ್ಯ. ಇದು ಕೇವಲ ವ್ಯಕ್ತಿಗತ ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿರದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇಲ್ಲಿ ಅಧಿಕಾರವನ್ನು ಪಡೆಯೋದಕ್ಕೋಸ್ಕರವಾಗಿ ಅಥವಾ ಆಡಳಿತವನ್ನು ನಿರ್ವಹಣೆ ಮಾಡೋಕ್ಕೋಸ್ಕರವಾಗಿ ಇಂಥ ಒಂದು ಪ್ರಕಾರದ ರಾಜಕೀಯ ಸ್ಪರ್ಧೆ ಕಂಡುಬರುವಂಥದ್ದನ್ನು ನಾವು ಕಾಣ್ತೀವಿ. Then another one, cultural competition. Some sociologists have also spoken of cultural competition. It may take place between two or more cultural groups. Here, when the cultural groups are different, when the people, the practicing culture is different, then automatically they always comes under competition. Some groups always expose their culture differently and uniquely. On the same side, another one group or community, it exposes its own unique culture. This type of cultural competition we found where there is a cultural diversity. ಸಾಂಸ್ಕೃತಿಕ ಸ್ಪರ್ಧೆ ಅನ್ನುವಂಥದ್ದು. ಕೆಲವೊಂದು ಸಮಾಜಶಾಸ್ತ್ರಜ್ಞರು ಸಾಂಸ್ಕೃತಿಕ ಸ್ಪರ್ಧೆಯ ಬಗ್ಗೆ ಮಾತಾಡ್ತಾರೆ. ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾಂಸ್ಕೃತಿಕ ಸಮೂಹಗಳ ಮಧ್ಯೆ ಏರ್ಪಡುವಂಥದ್ದು. ಯಾವಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಾಂಸ್ಕೃತಿಕ ಸಮೂಹಗಳು ಒಂದು ಸಮಾಜದಲ್ಲಿರ್ತಾವ, ಆವಾಗ ಅವು ತಮ್ಮದೇ ಆಗಿರುವಂಥ ಒಂದು ವೈವಿಧ್ಯಮಯವಾಗಿರುವಂಥ ವಿಶಿಷ್ಟವಾಗಿರುವಂಥ ಸಂಸ್ಕೃತಿಯನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾವೆ. ಅದೇ ಥರ ಇನ್ನೊಂದು ಕಡೆ ಇನ್ನೊಂದು ಸಂಸ್ಕೃತಿ ಇದೇ ಥರನಾಗಿರುವಂಥ ಪ್ರಯತ್ನದಲ್ಲಿ ತೊಡಗುತ್ತದೆ. ಅಂದರೆ ಯಾವಾಗ ಯಾವ ಸಮಾಜದಲ್ಲಿ ಎರಡಕ್ಕಿಂತ ಹೆಚ್ಚು ಸಮೂಹಗಳು ಒಂದು ವಿಭಿನ್ನ ಸಂಸ್ಕೃತಿಯನ್ನು ಆಚರಿಸ್ತಾವ, ಅವುಗಳ ಮಧ್ಯೆ ನಿರಂತರವಾಗಿರುವಂಥ ಒಂದು ಸ್ಪರ್ಧೆ ಏರ್ಪಡ್ತಿರ್ತದೆ. ದೇ ಆಲ್ವೇಸ್ ಎಂಗೇಜ್ ಸ್ಪ್ರೆಡ್ ಆಫ್ ಕಲ್ಚರ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಕಲ್ಚರ್.
ಯಾವಾಗಲೂ ಅವು ಸಂಸ್ಕೃತಿಯನ್ನು ಹರಡುವುದರಲ್ಲಿ, ಸಂಸ್ಕೃತಿಯನ್ನು ಹಂಚುವುದರಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೊಂದಿರ್ತಾವೆ. ದೆನ್ ಅನದರ್ ಒನ್, racial competition. This type of competition may also takes place between the two or more racial groups. For example, in Western country, the blacks and whites. In India, Aryans and Dravidians. So this type of racial competition also we found in a particular society. ಇನ್ನೊಂದು ಸ್ಪರ್ಧೆ ಜನಾಂಗೀಯ ಸ್ಪರ್ಧೆ ಅಂತ. ಎರಡಕ್ಕಿಂತ ಹೆಚ್ಚು ಜನಾಂಗ ಸಮೂಹಗಳಿದ್ದಾಗ ಅವುಗಳ ಮಧ್ಯೆ ತಮ್ಮತನವನ್ನು ವ್ಯಕ್ತಪಡಿಸುವಂತಹ, ತಮ್ಮ ಜನಾಂಗವನ್ನು ನಿರ್ದಿಷ್ಟಪಡಿಸುವಂತಹ ಸ್ಪರ್ಧೆಗಳಿರುವಂಥದ್ದು ಸರ್ವೇ ಸಾಮಾನ್ಯ. ಈಗ ವಿದೇಶಕ್ಕೆ ಹೋದರೆ ವಿದೇಶಗಳಲ್ಲಿ ಕರಿಯರು ಮತ್ತು ಬಿಳಿಯರು ಅನ್ನುವಂಥ ಒಂದು ಜನಾಂಗೀಯ ಸ್ಪರ್ಧೆ ಇದೆ. ಅದೇ ಭಾರತದಲ್ಲಿ ಬಂದರೆ ಆರ್ಯನ್ನರು ಮತ್ತು ದ್ರಾವಿಡ ಜನಾಂಗಗಳಂಥವುಗಳ ಮಧ್ಯೆ ಸ್ಪರ್ಧೆ ಇದೆ. ಸೊ ಈ ಥರ ಯಾವಾಗ ಜನಾಂಗಗಳು ವೈವಿಧ್ಯಮಯವಾಗಿರುವಂಥ ಜನಾಂಗಗಳಿರ್ತಾವೆ, ಅವು ತಮ್ಮ ಜನಾಂಗವನ್ನು ಪ್ರತಿನಿಧಿಸುವ, ಅದರವನ್ನು ವಿಸ್ತೃತಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ತೊಡಗಿರುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಸೊ ದೀಸ್ ಆಲ್ ಆರ್ ದಿ ಸಮ್ ಟೈಪ್ಸ್ ಆಫ್ ಕಾಂಪಿಟೇಷನ್. ನೆಕ್ಸ್ಟ್ ಒನ್, the importance or functions of competition. The first one, here the competition plays an most important role in individual as well as social life. It performs a number of functions and also it helpful to personally as well as for society itself. ಸ್ಪರ್ಧೆಯ ಮಹತ್ವ ಅಥವಾ ಕಾರ್ಯಗಳನ್ನುವಂಥವು ಸಾಮಾಜಿಕ ಜೀವನದಲ್ಲಿ ಅಥವಾ ವ್ಯಕ್ತಿಗತ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಸಮಾಜದಲ್ಲಿ ಅಥವಾ ವ್ಯಕ್ತಿಯ ಜೀವನದಲ್ಲಿ ಹಲವಾರು ರೀತಿಯ ಪ್ರಯೋಜನಗಳನ್ನು, ಕಾರ್ಯಗಳನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ತೀವಿ. ದಿ ಫಸ್ಟ್ ಫಂಕ್ಷನ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಕಾಂಪಿಟೇಷನ್ ಈಸ್, ಇಟ್ ಇಸ್ ಎ ಸೋರ್ಸ್ ಆಫ್ ಮೋಟಿವೇಶನ್. Here competition plays a most important role as a source of motivation. Here the competition always motivates the individual to get success, to fulfill their desires, to reach their aims and objectives. Here the competition always increases individual's efficiency. It always motivate his efforts, his talent. ಇಲ್ಲಿ ಸ್ಪರ್ಧೆ ಅನ್ನುವಂಥದ್ದು ಒಂದು ಪ್ರೇರಣೆಯ ಮೂಲ ಅಂತ ಕರಿತೀವಿ. ಯಾವಾಗಲೂ ವ್ಯಕ್ತಿಯನ್ನು ಸ್ಪರ್ಧೆ ಪ್ರೇರಿತನನ್ನಾಗಿ ಮಾಡ್ತದೆ. ತನ್ನ ಜೀವನದ ಯಶಸ್ಸನ್ನು ಗಳಿಸುವುದಕ್ಕಾಗಿ, ಗುರಿ ಉದ್ದೇಶಗಳನ್ನು ಈಡೇರಿಸೋಗೋಸ್ಕರವಾಗಿ, ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ವ್ಯಕ್ತಿಯನ್ನು ಸದಾಕಾಲ ಒಂದು ಪ್ರಯತ್ನದಲ್ಲಿ ತೊಡಗುವ ಹಾಗೆ ಅಥವಾ ಸ್ಪರ್ಧೆಗೆ ಇಳಿಯುವ ಹಾಗೆ ಇದು ಪ್ರಚೋದನೆಯನ್ನು ನೀಡ್ತದೆ. ಆಮೇಲೆ ಯಾವ ವ್ಯಕ್ತಿ ಸ್ಪರ್ಧೆಗಿಳಿತಾನ ಆತನ ಒಂದು ವೈಯಕ್ತಿಕ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ತದೆ. ಅವನ ಪ್ರಯತ್ನಗಳು ಅದಕ್ಕೆ ತಕ್ಕ ಪ್ರತಿಫಲಗಳು ಹೆಚ್ಚು ಹಾಗೆ ಮಾಡ್ತದೆ. ಆ ದೃಷ್ಟಿಯಲ್ಲಿ ಸ್ಪರ್ಧೆ ಯಾವಾಗಲೂ ಲಾಭದಾಯಕ ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಸೆಕೆಂಡ್ ಒನ್, ಇಟ್ ಅಸೈನ್ಸ್ ಸ್ಟೇಟಸಸ್ ಟು ದಿ ಇಂಡಿವಿಜುವಲ್. Here competition always assigns, it provides individuals their respective place in the social system. Those who are involved in efforts or competition, they may get social status or maybe they get some social position in a particular society. Those who are wanted to get a well status and position in society, those who are wanted to identify in a particular society, they must and should come in the process of competition. ಎರಡನೆಯದ್ದು,
ವ್ಯಕ್ತಿಗಳಿಗೆ ಸ್ಥಾನಮಾನವನ್ನು ಕಲ್ಪಿಸಿಕೊಡುವುದು ಅಂತ. ಯಾವ ವ್ಯಕ್ತಿಯಲ್ಲಿ ಸ್ಪರ್ಧಾ ಮನೋಭಾವ ಇರ್ತದೆ, ಯಾವ ವ್ಯಕ್ತಿ ನಿರಂತರ ಪ್ರಯತ್ನದಲ್ಲಿ ತೊಡಗುತ್ತಾನೆ, ಆತನಿಗೆ ಅವನಿರುವಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟವಾಗಿರುವಂಥ ಗೌರವವನ್ನು ಇದು ಒದಗಿಸಿಕೊಡ್ತದೆ. ಹಾಗೆ ಯಾವ ವ್ಯಕ್ತಿ ನಿರಂತರವಾಗಿ ಪ್ರಯತ್ನಶೀಲನಾಗಿರ್ತಾನೆ ಅಥವಾ ಸ್ಪರ್ಧೆಗಿಳಿದಿರ್ತಾನೆ, ಅವನಿಗೆ ಸಮಾಜದಲ್ಲಿ ಉನ್ನತ ಅಂತಸ್ತುಗಳು, ಸ್ಥಾನಮಾನಗಳು ಲಭಿಸುತ್ತವೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಗುರುತಿಸಿ ಅವನಿಗೆ ಉನ್ನತ ಅಂತಸ್ತು ಸ್ಥಾನಮಾನಗಳನ್ನು ನೀಡುವಲ್ಲಿ ಸ್ಪರ್ಧೆ ಸಹಾಯಕಾರಿಯಾಗಿದೆ ಅಂತ. ದೆನ್ ಥರ್ಡ್ ಒನ್, ಇಟ್ ಇನ್ಕ್ರೀಸಸ್ ಎಫಿಸಿಯನ್ಸಿ. The competition always increase the efficiency of a person. Here, those who are always engaged in competition, they always comes under hard work. Those who are conduct hard work, they always have good work and lead a meaningful life as well as they can only achieve. ಇನ್ನೊಂದು ಏನಂತಂದರೆ, ಇಲ್ಲಿ ಸ್ಪರ್ಧೆ ಅನ್ನುವಂಥದ್ದು ನಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ತದ ಅಂತ. ಯಾವ ವ್ಯಕ್ತಿ ನಿರಂತರವಾಗಿ ಪ್ರಯತ್ನದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ತೊಡಗ್ತಾನೆ, ಅವನ ಕಾರ್ಯದಕ್ಷತೆ ಹೆಚ್ಚಿಗೆ ಆಗ್ತದೆ. ಯಾವ ವ್ಯಕ್ತಿಯ ಕಾರ್ಯದಕ್ಷತೆ ಹೆಚ್ಚಿಗೆ ಆಗ್ತದೆ, ಅವನು ಜೀವನದಲ್ಲಿ ಒಂದು ಅರ್ಥಪೂರ್ಣವಾದ ಜೀವನವನ್ನು ನಿರ್ವಹಿಸ್ತಾನೆ, ತನ್ನದೇ ಆಗಿರುವಂಥ ಒಂದು ಸಾಧನೆಯನ್ನು, ತನ್ನ ಗುರಿ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನೆ. ಹಾಗೆ ಅವನ ದಕ್ಷತೆಯ ಮೂಲಕನೇ ಸಮಾಜದಲ್ಲಿ ಪರಿಚಯಿಸಲ್ಪಡ್ತಾನೆ. ಅದಕ್ಕೆ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂಥ ಕಾರ್ಯದಕ್ಷತೆಯನ್ನು ಈ ಸ್ಪರ್ಧೆ ಒದಗಿಸಿಕೊಡ್ತದೆ. ದೆನ್ ಅನದರ್ ಒನ್, ಇಟ್ ಪ್ರೊವೈಡ್ಸ್ ಫಾರ್ ನ್ಯೂ ಎಕ್ಸ್ಪೀರಿಯನ್ಸಸ್ ಟು ಇಂಡಿವಿಜುವಲ್. ಹಿಯರ್, ಆಸ್ Ogburn and Nimcoff point out that individuals better opportunities to satisfy their desires for new experiences and recognitions. It is only fulfilled through competition. Here, if a person wanted to get new experience and wanted to fulfill some desires, they must and should to take participation in competition. So here, the competition always give some new experiences. Those who are winner, they also get a new experience, and those who are a failure, he also get a different experience. It means those who are competitors, everyone must and should get a new, better experiences. ಸ್ಪರ್ಧೆ ಹೊಸ ಅನುಭವಗಳನ್ನು ಒದಗಿಸ್ತದ ಅಂತ. ಆಗ್ಬರ್ನ್ ಮತ್ತು ನಿಮ್ಕಾಫ್ ಅವರು ಗುರುತಿಸಿದ ಹಾಗೆ, ವ್ಯಕ್ತಿಗಳು ಉತ್ತಮ ಅವಕಾಶಗಳನ್ನು ಯಾವಾಗ ಪಡೆದುಕೊಳ್ತಾರೆ ಅಂತಂದರೆ, ಯಾವಾಗ ಅವರು ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಹೊಸ ಅನುಭವಗಳನ್ನ, ಸ್ಪರ್ಧೆಗಿಳಿದು ಹೊಸ ಅನುಭವಗಳನ್ನು ಪಡೆದುಕೊಳ್ತಾರೆ. ಆ ಹೊಸ ಅನುಭವಗಳಿಂದ ಅವರ ಕೆಲವೊಂದು ಉತ್ತಮ ಅವಕಾಶಗಳು ಈಡೇರಿಸಲ್ಪಡ್ತವೆ. ಅದು ಕೇವಲ ಸ್ಪರ್ಧೆಯಿಂದ ಮಾತ್ರ ಸಾಧ್ಯ ಅಂತ. ಸ್ಪರ್ಧೆಯಲ್ಲಿ ತೊಡಗೋದ್ರಿಂದ ವ್ಯಕ್ತಿಗೆ ಹೊಸದಾಗಿರುವಂಥ ಅನುಭವಗಳು, ಹೊಸ ಜ್ಞಾನ ಅನ್ನೋದು ಲಭಿಸ್ತದೆ. ಇಲ್ಲಿ ಗೆದ್ದಂಥ ವ್ಯಕ್ತಿಗೂ ಕೂಡ, ಗೆಲುವನ್ನು ಸಾಧಿಸಿದಂಥ ವ್ಯಕ್ತಿಗೆ ಒಂದು ರೀತಿಯ ಹೊಸ ಅನುಭವಗಳಾದರೆ, ಸೋತಂಥ ವ್ಯಕ್ತಿಗಳಿಗೂ ಕೂಡ ಇನ್ನೊಂದು ರೀತಿಯ ಅನುಭವಗಳಾಗ್ತವೆ. ಅಂದರೆ ಇಲ್ಲಿ ಸ್ಪರ್ಧೆಯಲ್ಲಿ ತೊಡಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಿಲ್ಲ ಒಂದು ರೀತಿಯ ಅನುಭವವನ್ನು ಇದು ಒದಗಿಸಿಕೊಡ್ತದ ಅಂತ. ದೆನ್ ಅನದರ್ ಒನ್, ಇಟ್ ಕಾಂಟ್ರಿಬ್ಯೂಟ್ ಟು ಸೋಷಿಯೋ-ಎಕನಾಮಿಕ್ ಪ್ರೋಗ್ರೆಸ್. ದ ಕಾಂಪಿಟೇಷನ್ ಆಲ್ವೇಸ್ ಹೆಲ್ಪ್ಫುಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ society and the progress of economic condition. It helps to personally as well as to group, community or to the whole nation. If we have healthy competition, it directed to promote the general interest of the community, or it directed to promote the
interest of the person. Anyway, it always helpful for his social development as well as economic progress. ಸ್ಪರ್ಧೆ ಅನ್ನುವಂಥದ್ದು ಸಾಮಾಜಿಕ ಆರ್ಥಿಕ ಪ್ರಗತಿಗೆ ಸಹಾಯಕಾರಿಯಾಗಿದೆ ಅಂತ. ಇಲ್ಲಿ ಸ್ಪರ್ಧೆ ಅನ್ನುವಂಥದ್ದು ವ್ಯಕ್ತಿಗೆ ಸಾಮಾಜಿಕ ಅಭಿವೃದ್ಧಿಯನ್ನು ಒದಗಿಸಿದರೆ ಆರ್ಥಿಕ ಪ್ರಗತಿಯನ್ನು ಕೂಡ ನೀಡ್ತದೆ. ವ್ಯಕ್ತಿ, ಸಮೂಹ, ಸಮುದಾಯ ಅಥವಾ ರಾಷ್ಟ್ರ ಅದು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಂತಂದರೆ ಒಂದು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಇಟ್ಕೊಳ್ಬೇಕಾಗ್ತದೆ. ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸಬೇಕಂದ್ರೂ ಕೂಡ ಅದು ಸ್ಪರ್ಧಾ ಮನೋಭಾವನೆ ಹೊಂದಿರಬೇಕಾಗ್ತದೆ. ಇಲ್ಲಿ ಸ್ಪರ್ಧೆ ಯಾವಾಗಲೂ ಒಂದು ಸಾಮಾನ್ಯ ಸಮುದಾಯದ, ಸಮಾಜದ ಅಥವಾ ವ್ಯಕ್ತಿಯ ಸಾಮಾನ್ಯ ಆಸಕ್ತಿಗಳನ್ನು ಉನ್ನತೀಕರಿಸುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟಿಟ್ಕೊಳ್ಳೋದ್ರಿಂದ, ಸ್ಪರ್ಧೆಗಿಳೋದ್ರಿಂದ ಒಳ್ಳೆಯದಾಗ್ತದೆ ಹೊರತು ಕೆಟ್ಟ ಪರಿಣಾಮಗಳೇನಿಲ್ಲ. ಸೊ ಅದರಿಂದ ಯಾವಾಗಲೂ ಸ್ಪರ್ಧಾರು ಬೆನಿಫಿಟ್ಟನ್ನು, ಲಾಭಗಳನ್ನೇ ಪಡೆದುಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ದೆನ್ ಇಟ್ ಪ್ರೊವೈಡ್ಸ್ ಫಾರ್ ಸೋಷಿಯಲ್ ಮೊಬಿಲಿಟಿ. So already we know that competition is also a social process. Where there is a competition, there is a change. Where there is a change, there is a progress. It means it is also helpful for the social mobility. Competition also helpful for the social change. Here, those who are competitors, they are personally development. When the group engaged in a competition, there is a group welfare. If the whole country engaged in the competition, there is a whole countryside mobility or changes. It means here the competition always helpful to change the society, to change the personal life. ಇಲ್ಲಿ ಸ್ಪರ್ಧೆ ಅನ್ನುವಂಥದ್ದು ಸಾಮಾಜಿಕ ಚಲನೆಯನ್ನು ಒದಗಿಸ್ತದೆ. ಆಲ್ರೆಡಿ ಹೇಳಿ ನಮ್ಗೆ ಗೊತ್ತಿರುವ ಹಾಗೆ ಸ್ಪರ್ಧೆನೂ ಕೂಡ ಸಾಮಾಜಿಕ ಪ್ರಕ್ರಿಯೆಯ ಒಂದು ಪ್ರಮುಖ ಪ್ರಕಾರ. ಇದು ಬದಲಾವಣೆಯನ್ನು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆಯಾಗಿರುವುದರಿಂದ ವ್ಯಕ್ತಿ, ಸಮೂಹ, ಸಮುದಾಯ, ರಾಷ್ಟ್ರವನ್ನು ಚಲಿಸುವ, ಪರಿವರ್ತನೆಗೊಳಿಸುವಂಥ ಒಂದು ಪ್ರಮುಖವಾಗಿರುವಂಥ ಪ್ರಕ್ರಿಯೆ ಅಂತ ನಾವು ಇದನ್ನು ಕರಿತೀವಿ. ಯಾವ ವ್ಯಕ್ತಿ ಸ್ಪರ್ಧಾಳುವಾಗಿರ್ತಾನೆ ಅವನು ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾನೆ. ಯಾವ ಸಮೂಹ ಸ್ಪರ್ಧೆಯಲ್ಲಿ ತೊಡಗಿರ್ತದೆ ಅದು ಸಮೂಹ ಕಲ್ಯಾಣಕ್ಕೆ ಒಳಪಡ್ತದೆ. ಯಾವ ರಾಷ್ಟ್ರ ಸ್ಪರ್ಧೆಯಲ್ಲಿ ಒಳಪಟ್ಟಿರ್ತದೆ ಅದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ದೀಸ್ ಆಲ್ ಆರ್ ದಿ ಸಮ್ ಇಂಪಾರ್ಟೆನ್ಸ್ ಆರ್ ದಿ ಫಂಕ್ಷನ್ಸ್ ಆಫ್ ಕಾಂಪಿಟೇಷನ್. Yes students, in next class we discuss another one social process, that is conflict. We discuss in next class. Thank you.